ನಮ್ಮ ಹಿಂದೂ ಹುಡುಗರು ಏನೋ ಬೇಕಾಬಿಟ್ಟಿ ಬಿದ್ದವ್ರ, ತಲೆಯಲ್ಲಿ ಬುದ್ಧಿ ಇಲ್ದವ್ರ? ಅಂದ್ರೆ ಜೈನರು ಮಕ್ಕಳು BCCI ಪ್ರೆಸಿಡೆಂಟ್ ಆಗ್ಬೇಕು, ಹೋಮ್ ಮಿನಿಸ್ಟರ್ ಆಗ್ಬೇಕು ಅನ್ನೋ ಒಬ್ಬ ಜೈನು ದೇಶದ ಹೋಮ್ ಮಿನಿಸ್ಟ್ರು. ಎಷ್ಟಪ್ಪ ಜನಸಂಖ್ಯೆ ಇದೆ, ಜೈನರ ಜನಸಂಖ್ಯೆ ಏನಿದೆ, ಜೈನರ ಸಮುದಾಯ ಜನಸಂಖ್ಯೆ ಎಷ್ಟಿದೆ? ಆದ್ರೆ ದೇಶವನ್ನ 3 ಟೈಮ್ ಆಳ್ತಾರನು ಅಮಿತ್ ಶಾ. ನೀವೆಲ್ಲ ಚಾಣಕ್ಯ ಅಂತೀರಾ. ಒಬ್ಬ ಹಿಂದೂನಲ್ಲಿ ಹೋಮ್ ಮಿನಿಸ್ಟರ್ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಹಿಂದೂನ ಕೂತ್ಕೊಳ್ಳಿ ಅಂತ ಹೇಳಕ್ಕಿಲ್ಲ. ಅದೇ ಒಬ್ಬ ಅಮಿತ್ ಶಾ ಒಬ್ಬ ಜೈನ್ ಆಗಿ ಎತ್ಕಡ್ತಾ ಇರೋದು ಹಿಂದೂಗಳನ್ನ ಏನೋ ಮುಸಲ್ಮಾನರ ಮೇಲೆ ಅಧಿಕಾರದಲ್ಲಿ ಕೂತ್ಕೊಂಡು ಮಗನ್ನ BCCI ಪ್ರೆಸಿಡೆಂಟ್ ಮಾಡ್ಕೊಂಡು ಸಾವಿರಾರು ಕೋಟಿ ಓನರ್ಗಳು ಬೆನಾಮಿನಿ ಇರ್ಬೋದು, ತನಿಖೆ ಮಾಡ್ರೆ ಗೊತ್ತಾಗ್ತದೆ. ಇಲ್ಲಿ ಕರ್ನಾಟಕದಲ್ಲಿ ಸುವರ್ಣ ಚಾನೆಲ್ ಅಲ್ಲಿ ಕೂತ್ಕೊಂಡು ಹಿಂದೂಗಳನ್ನ ಮುಸಲ್ಮಾನ ಮೇಲೆ ಎತ್ಕಡ್ತಾ ಇರೋದು ಒಬ್ಬ ಅಜಿತ್ ಹನ್ಮಕ್ಕನವರು ಕೂಡ ಜೈನು. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿನ ಪೂಜೆನ ಹಿಂದೂ ಕೈಯಲ್ಲಿ ಮಾಡಿಸ್ಕೊಂಡು ಆಡಳಿತ ಮಾಡ್ತಾರ ಕೂಡ ಜೈನು. ಜೈನರ ಮಕ್ಕಳೆಲ್ಲ ಬಳೆಪೇಟೆನಲ್ಲಿ SP ರೋಡಲ್ಲಿ ಸಾವಿರಾರು ಕೋಟಿ ರೂಪಾಯಿ ಏನೋ ಅಂಗಡಿಗಳನ್ನ ಹಾಕೊಂಡು ದಿನ ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೀರಾ. ನೀವು ಹಿಂದೂ ಮುಸ್ಲಿಂ ಅನ್ಕೊಂಡು ತಲೆಗಳು ಹೊಡ್ಕೊಂಡು ಕೊಲೆಗಳು ಮಾಡ್ಕೊಂಡು ಜೈಲ್ಗೆ ಹೋಗ್ತೀರಾ. ನೋಡಿ, ಅವ್ರು ಎತ್ಕಟ್ಟೋರು ಜೈನರಾದ್ರೂ ಕೂಡ, ಎಲ್ಲರೂ ಅಲ್ಲ, ಬಟ್ ಜೈನ್ ಸಮುದಾಯ ಹಿಂದೂಗಳನ್ನ ಎತ್ಕಟ್ಟುವಂತ ಕೆಲಸದಲ್ಲಿ ಸಾಕಷ್ಟು ಕೆಲಸ. ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಅಮಿತ್ ಶಾ ಜೈನು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕೊಡ್ತಾನೆ, ಅಧಿಕಾರ ತಗೊಳ್ತಾನೆ. ವಾಟ್ ಶುಡ್ ಬಿ ಟಾಕ್? ಏನು? ಎಸ್ ಬನ್ನಿ ಒಂದೇ 2 ಮಿನಿಟ್ಸ್ ಬನ್ನಿ. ಈಗ ನಾನು ಹೇಳೋದೇನು ಅಂತಂದ್ರೆ, ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಜೈನು ಅಮಿತ್ ಶಾ ನಮ್ಮ ಹಿಂದೂಗಳನ್ನ ಮುಸಲ್ಮಾನ ಮೇಲೆ ಎತ್ಕೊಡ್ತಾನೆ. ಕರ್ನಾಟಕದ ಮಟ್ಟದಲ್ಲಿ ಅಜಿತ್ ಹನ್ಮಕ್ಕನೊಬ್ಬರ ನಿರೂಪಕ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕೊಡ್ತಾನೆ. ಧರ್ಮಸ್ಥಳದಲ್ಲಿ ಒಬ್ಬ ಜೈನ ಕುಟುಂಬ ನಮ್ಮ ಹಿಂದೂ ದೇವ್ರನ್ನ ಪೂಜೆ ಮಾಡ್ತಾರೆ. ನೀವೆಲ್ಲ ತಲೆನಲ್ಲಿ ಲದ್ದಿ ಇಟ್ಕೊಂಡಿದ್ದೀರಾ? ಅವರೆಲ್ಲ ನೋಡಿ ಅವ್ರವ್ರ ಮಕ್ಕಳನ್ನ ಬಿಸ್ನೆಸ್ ಮ್ಯಾನ್ ಮಾಡ್ತಾರೆ. SP ರೋಡಲ್ಲಿ ನೋಡಿ, ಅಮಿತ್ ಶಾ ಅವ್ರ ಮಗನನ್ನ BCCI ಚೇರ್ಮನ್ ಮಾಡಿದ್ರು. ನಿಮ್ ಯಾವ ಹಿಂದೂ ಮಕ್ಕಳನ್ನ ಕರ್ಕೊಂಡೋಗಿ BCCI ಚೇರ್ಮನ್ ಮಾಡಿಲ್ಲ. ಅಜಿತ್ ಹನ್ಮಕ್ಕನವರು ಯಾವ ಜೈನ್ ಹುಡುಗರನ್ನ ಕರ್ಕೊಂಡ್ಬಂದು ಹೋರಾಟ ಮಾಡು ಅಂತ ಹೇಳಲ್ಲ, ಜೈನ್ ಹುಡುಗರನ್ನ ಬಿಡಲ್ಲ ಅವರು. ಯಾಕೆ ಅಂತಂದ್ರೆ ಅವ್ರು ಬಿಸ್ನೆಸ್ ಮಾಡ್ತಾರೆ, ಬಳಸ್ಕೊಳ್ಳೋದು ನಿಮ್ಮಂತ ವೇಸ್ಟ್ಗಳನ್ನ ಅಂತ ಅವ್ರು ಹೇಳ್ತಾ ಇರೋದು. ದಯಮಾಡಿ ಈ ಸಮಯದಲ್ಲಾದ್ರೂ ದಯಮಾಡಿ ತಲೆನಲ್ಲಿ ಸ್ವಲ್ಪ ಬುದ್ಧಿಯನ್ನು ಇಟ್ಕೊಳ್ಳಿ. ಬೇರೆ ಧರ್ಮದವರು ನಮ್ಮನ್ನ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಟ್ಟಿ ಆರಾಮಾಗಿ ಅವರು ಬಿಸ್ನೆಸ್ಗಳು ಮಾಡಿಕೊಂಡು ನಿರೂಪಕರಾಗಿ ಹೋಮ್ ಮಿನಿಸ್ಟರ್ಗಳಾಗಿ ಧರ್ಮಸ್ಥಳದ ಆಡಳಿತಕ್ಕಾಗಿ ಸಾವಿರಾರು ಕೋಟಿ ಓನರ್ಗಳಾಗಿದ್ದಾರೆ. ಅವ್ರ ಕುಟುಂಬಗಳು ಚೆನ್ನಾಗಿದೆ. ಬೆಂಗಳೂರಲ್ಲಿ ಬಂದ್ರೆ SP ರೋಡ್ ಬಿಸ್ನೆಸ್ ಪಾಯಿಂಟ್ ಎಲ್ಲಿದೆ? ಎಂಟೈರ್ ಜೈನರ ಕೈಯಲ್ಲಿದೆ. ಅವ್ರ ಎಂಟೈರ್ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಆಗಿರ್ಬೋದು, ಬೇರೆ ಯಾವ ಗೂಡ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಜೈನರು ಅಂಗಡಿಗಳು ಹಾಕೊಂಡು ವ್ಯಾಪಾರ ಮಾಡ್ತಾರೋ. ನಿಮ್ಮನ್ನ ಗಲಾಟೆ ಮಾಡಕ್ಕೆ ಮುಸಲ್ಮಾನರ ಮೇಲೆ ಬೀದಿಗೆ ಬಿಟ್ಟವ್ರೆ. ಮುಸಲ್ಮಾನರು ಹಾಳಾಗೋರು, ಹಿಂದೂಗಳು ಹಾಳಾಗೋದ್ರು. ಉದಾರ ಆಗಿದ್ದು ಇವ್ರೆ. ಏನೋ ನಾನು ಹೇಳ್ಬೇಕಾದನ್ನ ಹೇಳ್ದೆ. ಅಜಿತ್ ಹನ್ಮಕ್ಕನ ನೀನ್ ಯಾವ ಧರ್ಮ ದಯವಿಟ್ಟು ಹೇಳು. ಜೈನ್ ಅಂದ್ರೆ ಹಿಂದೂಗಳನ್ನ ಮುಸಲ್ಮಾನರ ಬಗ್ಗೆ ಯಾಕೆ ಎತ್ಕೊಡ್ತಾ ಇದೆಯಾ? ವಾಟ್ ಈಸ್ ಯುವರ್ ಇಂಟೆನ್ಷನ್? ಪ್ಲೀಸ್ ಕ್ಲಾರಿಫೈ ಇಟ್. ನಾವು ಕೂಡ ಜೈನರುಗಳನ್ನ ಬೇರೆಯವ್ರ ಮೇಲೆ ಎತ್ಕೊಟ್ಟಿದ್ರೆ ಹೋಗ್ತೀರಾ? ಹೋಗಲ್ಲ. ಯಾಕಂದ್ರೆ ನೀವೆಲ್ಲ ಬುದ್ಧಿವಂತರು, ಬಿಸ್ನೆಸ್ ಮ್ಯಾನ್ಗಳು. ನಾವೇ ಅಲ್ಲ ದಡ್ಡ ಮುಂಡೆವು. ಥ್ಯಾಂಕ್ ಯು.